ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ 3ನೇ ಅಧ್ಯಾಯದ 36ನೆಯ ಮಂತ್ರವನ್ನು ಗಮನಿಸೋಣ. ಪರಿತೇ ಎಂಬ ಈ ಮಂತ್ರದ ಋಷಿ ವಾಮದೇವ, ಅಗ್ನಿ ದೇವತೆ, ನಿಚ್ರತ್ ಗಾಯತ್ರಿ ಛಂದಸ್ಸು, ಷಡ್ಜ ಸ್ವರ. ಆ ಜಗದೀಶ್ವರನು ಎಂತಹವನು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ. ಪರಿತೇ ದೂಢಭೂರತು ಅಸ್ಮಾ ಅಸ್ನೋತು ವಿಶ್ವತಃ ಯೇನ ರಕ್ಷಸಿದಾಶು ಸಹ. ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು: ವಿಶ್ವತಃ ಸರ್ವ ಪ್ರಕಾರದಿಂದಲೂ, ಏನ ಯಾವ ಜ್ಞಾನದಿಂದ, ದಾಶುಷಃ ವಿದ್ಯೆ ಮುಂತಾದವುಗಳನ್ನು ದಾನ ಮಾಡುವವರನ್ನು, ರಕ್ಷಸಿ ನೀನು ಕಾಪಾಡುತ್ತೀಯೋ, ಪರಿ ಎಲ್ಲ ಕಡೆಯೂ ಸರ್ವತೋಮುಖವಾಗಿ, ತೇ ವ್ಯಾಪಕನೋ ಈಶ್ವರನೋ ಆದ ನಿನ್ನ, ದೂಢಭಃ ನಾಶಪಡಿಸಲು ದುಸ್ಸಾಧ್ಯವಾದ, ರಥಃ ಎಲ್ಲವನ್ನೂ ತಿಳಿಯುವ ಸರ್ವವ್ಯಾಪಕವೂ ಸ್ಥಿರವೂ ಆದ ವಿಜ್ಞಾನವು, ಅಸ್ಮಾನ್ ನಿನ್ನ ಆಜ್ಞಾಪಾಲಕರಾದ ನಮ್ಮನ್ನು, ಅಶ್ನೋತು ಬಂದು ಸೇರಿ ವ್ಯಾಪಿಸಲಿ. ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು: ಸರ್ವರಕ್ಷಕನಾದ ಪರಮೇಶ್ವರನನ್ನು ವಿಜ್ಞಾನವನ್ನು ಪಡೆಯುವುದಕ್ಕಾಗಿ ಮನುಷ್ಯರು ಪ್ರಾರ್ಥನೆಯನ್ನು ಮತ್ತು ಪುರುಷ ಪ್ರಯತ್ನವನ್ನು ಸದಾ ಮಾಡಬೇಕು. ಏಕೆಂದರೆ ಈಶ್ವರನಿಂದ ರಕ್ಷಿತರಾಗಿ ನಾವು ಅಸದ್ವಿದ್ಯೆ, ಅಧರ್ಮ ಮೊದಲಾದ ದೋಷಗಳನ್ನು ಬಿಟ್ಟು ಸದ್ವಿದ್ಯೆ, ಧರ್ಮ ಮೊದಲಾದ ಶುಭಗುಣಗಳನ್ನು ಹೊಂದಿ ಸದಾ ಸುಖಿಗಳಾಗುವೆವು. ಇಲ್ಲಿ ವಿಶೇಷವಾಗಿ ಗಮನಿಸಿದರೆ ಪುರುಷ ಪ್ರಯತ್ನವು ಅತಿ ಮುಖ್ಯವಾದುದು. ಆದರೆ ಪುರುಷ ಪ್ರಯತ್ನವನ್ನೇ ಮಾಡುತ್ತಿರುವಾಗ ಕೆಲವೊಮ್ಮೆ ಅಸದ್ವಿದ್ಯೆಯ ಹಿಂದೆ ಬಿದ್ದು ಅಧರ್ಮ ಮುಂತಾದ ದೋಷಗಳಲ್ಲಿ ತೊಡಗುವ ಸಾಧ್ಯತೆ ಇರುತ್ತದೆ. ಆ ಕಾರಣದಿಂದಾಗಿ ಪರಮೇಶ್ವರನನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ, ಭಗವಂತನೇ ನಮ್ಮನ್ನು ಸದ್ವಿದ್ಯೆ ಮತ್ತು ಧರ್ಮ ಮೊದಲಾದ ಶುಭ ಗುಣಗಳ ಹಿಂದೆಯೇ ಇರುವಂತೆ ಕಾಪಾಡು ಎಂದು ಪ್ರಾರ್ಥಿಸುತ್ತಾ, ಆ ಭಗವಂತನ ಮೇಲೆ ವಿಶ್ವಾಸವಿಟ್ಟು ಆತನು ನಮ್ಮನ್ನು ಸನ್ಮಾರ್ಗದಲ್ಲಿಯೇ ಕರೆದುಕೊಂಡು ಹೋಗುತ್ತಿದ್ದಾನೆ ಎಂಬ ಭಾವದಿಂದ ಕಾರ್ಯವನ್ನು ಮಾಡಬೇಕು. ಈ ರೀತಿ ಈಶ್ವರ ಪ್ರಾರ್ಥನೆಯನ್ನು, ಪುರುಷ ಪ್ರಯತ್ನವನ್ನು ಒಗ್ಗೂಡಿಸಿಕೊಂಡು ನಾವು ಕರ್ಮಗಳಲ್ಲಿ ತೊಡಗಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.